ಒತ್ತಡದಿಂದ ಹೊರಬರಲು ಕ್ರೀಡಾಕೂಟ ಸಹಕಾರಿಯಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಸಿಇಒ ಹೇಮಂತ್ ಅವರು ತಿಳಿಸಿದರು. ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಕವಾಯತ್ ಮೈದಾನದಲ್ಲಿ ವಾರ್ಷಿಕ ಪೊಲೀಸ್ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪೊಲೀಸ್ ಇಲಾಖೆ ಒಂದು ಶಿಸ್ತಿನ ಇಲಾಖೆಯಾಗಿದ್ದು ವಿರಾಮವಿಲ್ಲದೆ ಸದಾಕಾಲವೂ ಒತ್ತಡದ ನಡುವೆ ಕರ್ತವ್ಯವನ್ನ ನಿರ್ವಹಿಸುವ ಪೊಲೀಸ್ ಸಿಬ್ಬಂದಿಗೆ ಈ ರೀತಿ ಕ್ರೀಡಾಕೂಟ ಒತ್ತಡದಿಂದ ಹೊರಬರಲು ಸಹಕಾರಿಯಾಗಿದೆ. ವಾರ್ಷಿಕ ಕ್ರೀಡಾಕೂಟ ಪೊಲೀಸ್ ಇಲಾಖೆಯಲ್ಲಿ ಸಿಬ್ಬಂದಿ ಮತ್ತು ಅಧಿಕಾರಿಗಳ ನಡುವೆ ಉತ್ತಮ ಬಾಂಧವ್ಯ ಬೆಳೆಯಲು ಕಾರಣವಾಗುತ್ತದೆ. ಅಧಿಕಾರಿಗಳು ಮತ್ತು ಸಿಬ್ಬಂದಿ ಪರಸ್ಪರ ಹೊಂದಾಣಿಕೆಯಿಂದ ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ಮುಂದಿನ ದಿನಗಳಲ್ಲಿ ತಮ್ಮ ಕರ್ತವ್ಯದಲ್ಲಿ ಸಮನ್ವಯತೆ ಸಾಧಿಸಲು ಸಾಧ್ಯವಾಗುತ್ತದೆ ಎಂದರು. ಮೊದಲ ಉದ್ಘಾಟನೆ ಕ್ರೀಡೆ 800 ಮೀಟರ್ ಪುರುಷರ ಉದ್ಘಾಟನೆ ಕ್ರೀಡೆಗೆ ಚಾಲನೆ ನೀಡಿದ್ದಾರೆ. ಜೋರಾದ ಚಪ್ಪಳೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡ್ತಾ ಇರುವಂತಹ ಕ್ರೀಡೆ 800 ಮೀಟರ್ ಪುರುಷರ ಫೈನಲ್ ಓಟ. ರನ್ನಿಂಗ್ ಮಾಡಿದಂತಹ ಎಲ್ಲ ಅಭಿನಂದನೆಗಳು. ತೃತೀಯ ಸ್ಥಾನವನ್ನ ಪಡೆದಂತಹ ಪೊಲೀಸ್ ಕ್ರೀಡಾಪಟು ಅಧಿಕಾರಿಗಳ ಕ್ರೀಡೆಗಳು. ಮೊದಲ ಈವೆಂಟ್ ಶಾರ್ಟ್ ಪುಟ್ ನಮ್ಮ ವಾಲಂಟಿಯರ್ಸ್ ಎಲ್ಲ ಅದನ್ನೆಲ್ಲ ರೆಡಿ ಮಾಡ್ತಾರೆ. ಕ್ರೀಡೆಗಳು ಮೊದಲ ಈವೆಂಟ್ ಶಾರ್ಟ್ ಪುಟ್. ಇದು ಸ್ಟ್ರಿಕ್ಸ್ ಇದು ರವಿಚಂದ್ರನ್ ಅಶ್ವಿನ್ ಒಂಚೂರೆಲ್ಲ ಅಲ್ಲ ನಿಂತ್ಕೊಳ್ಳಿ. ನೀವು ಬನ್ನಿ, ಜೊತೆಗೆ ಬನ್ನಿ. ಜಿಲ್ಲಾ ಪೊಲೀಸ್ನ ವಾರ್ಷಿಕ ಕ್ರೀಡಾಕೂಟಕ್ಕೆ ಚಾಲನೆ ಸಿಕ್ಕಿದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಬಂದು ಇವತ್ತು ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಪ್ರತಿಯೊಂದು ಸಬ್ ಡಿವಿಷನ್ಗೂ ಒಂದೊಂದು ಟೀಮ್ ಪಾರ್ಟಿಸಿಪೇಟ್ ಮಾಡ್ತಾಯಿದ್ದಾರೆ. ಮತ್ತು DRದು ಕೂಡ ಒಂದು ಟೀಮ್ ಇದೆ. ಸಾಕಷ್ಟು ಈವೆಂಟ್ಸ್ಗಳು ನಡೆಯುತ್ತೆ. ನೆಕ್ಸ್ಟ್ 3 ದಿನ ಕಂಟಿನ್ಯೂಸ್ ಆಗಿ ಈವೆಂಟ್ಸ್ ಇರುತ್ತೆ. ಆಫೀಸರ್ಸ್ಗೂ ಕೂಡ ಸಾಕಷ್ಟು ಟೀಮ್ ಈವೆಂಟ್ಸು ಮತ್ತು ಇಂಡಿವಿಜುವಲ್ ಈವೆಂಟ್ಸ್ ಕೂಡ ಇರುತ್ತೆ. ವಾಲಿಬಾಲು, ಕಬಡ್ಡಿ, ಬ್ಯಾಡ್ಮಿಂಟನ್ನು, ಆಮೇಲೆ ಬೇರೆ ನಮ್ಮ ಮಿನಿಸ್ಟೇರಿಯಲ್ ಸ್ಟಾಫ್ ಅವ್ರಿಗೂ ಕೂಡ ಕೆಲವೊಂದು ಶಾರ್ಟ್ ಪುಟ್ಸು, ಆಮೇಲೆ ಫುಟ್ಬಾಲ್ ಕಿಕ್ಕಿಂಗ್ ಆಫ್ ಬಾಲ್ ಅಂತಂದು. ಸೊ ಆ ರೀತಿಯೆಲ್ಲನೂ ಕೆಲವು ಗೇಮ್ಸ್ಗಳಿದ್ದಾವೆ. ಸೊ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ವರ್ಷಂಬತ್ತು ಕಾಲ ಏನೇ ರಜೆ ಇರಲಿ ಅಥವಾ ಏನೇ ಹಬ್ಬ ಹರಿದಿನ ಇರಲಿ ಪ್ರತಿದಿನ ನಾವು ಕೆಲಸ ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಮಾನಸಿಕ ಒತ್ತಡ ಸಹಜವಾಗೇ ಬರುತ್ತೆ. ನಮ್ಮ ಕಾರ್ಯ ಆ ರೀತಿ ಇರುತ್ತದೆ, ಅಂದರೆ ನಮ್ಮ ಪ್ರೊಫೆಷನ್ ಆ ರೀತಿ ಇರುತ್ತೆ. ಸೊ ಆದ್ದರಿಂದ ಈ ಒಂದು 3 ಡೇಸ್ ಸ್ವಲ್ಪ ಎಲ್ಲರನ್ನೂ ಕೂಡ ಆ ಸ್ಟ್ರೆಸ್ನೆಲ್ಲ ಬಿಟ್ಟು
ವಿತ್ ಟೀಮ್ ಸ್ಪಿರಿಟ್ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಾರೆ. ಇಟ್ ವಿಲ್ ಬಿ ಎ ಫನ್ ಫೀಲ್ಡ್ ಆ್ಯಕ್ಟಿವಿಟಿ. ಒಂದು ಹಬ್ಬದ ರೀತಿಯಲ್ಲಿ ಇವತ್ತು ಪೂರ ನಮ್ಮ ಗ್ರೌಂಡ್ ಪೂರ ಸಿಂಗಾರಗೊಂಡಿದೆ. ಎಲ್ಲ ಒಂದು ವಿತ್ ಸ್ಪೋರ್ಟಿವ್ ಸ್ಪಿರಿಟ್ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡತಕ್ಕಂಥ ಒಂದು ಹುಮ್ಮಸ್ಸಲ್ಲಿ ಇದ್ದಾರೆ. ತುಂಬ ಚೆನ್ನಾಗಿ ಆಗ್ತಾ ಇದೆ. ಸ್ಟಾರ್ಟ್. ಪೂರ್ತಿ ಪೊಲೀಸ್ನವರು ಕಷ್ಟಪಟ್ಟು ಯಾವಾಗಲೂ ಪೊಲೀಸ್ ಕೆಲಸ ಅದು ಇದು ಅಂದ್ಕೊಂಡು ಯಾವಾಗಲೂ ತಮ್ಮ ಒತ್ತಡದ ಜೀವನದಲ್ಲೇ ಅವರು ಜೀವನ ಸಾಗಿಸ್ತಾ ಇರ್ತಾರೆ. ಈ ಒಂದು ವಾರ್ಷಿಕ ಕ್ರೀಡಾಕೂಟದಿಂದ ಅವರು ಒಂದು ಮಾನಸಿಕವಾಗಿ ದೈಹಿಕವಾಗಿ ಒಂದು ಸ್ಫೂರ್ತಿ ಆಗಲಿಕ್ಕೆ ನೆರವಾಗ್ತದೆ. ಪ್ರತಿ ವರ್ಷವೂ ಸಹ ಈ ಒಂದು ವಾರ್ಷಿಕ ಕ್ರೀಡಾಕೂಟವನ್ನು ಜಿಲ್ಲಾ ಪೊಲೀಸ್ ವತಿಯಿಂದ ತುಂಬ ವಿಜೃಂಭಣೆಯಾಗಿ ಆಚರಿಸ್ತಾರೆ. ಈ ವರ್ಷವೂ ಸಹ ಇದು ವಾರ್ಷಿಕ ಕ್ರೀಡಾಕೂಟ ಈ ದಿನ 4ನೇ ತಾರೀಕು ಶುರುವಾಗಿದೆ. ಈ 3 ದಿನಗಳ ಕಾಲ ಯಶಸ್ವಿಯಾಗಿ ನಡೀಲಿ. ಎಲ್ಲರೂ ಕ್ರೀಡಾಪಟುಗಳು ಉತ್ತಮ ರೀತಿಯಿಂದ ತಮ್ಮ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ತಮಗೆ ಪ್ರೈಜನ್ನು ಗೆದ್ಕೊಳ್ಳಿ. ಆಮೇಲೆ ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಕ್ರೀಡಾಕೂಟಕ್ಕೆ ಒಂದು ಉನ್ನತವಾದ ಹೆಸರು ತರಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್. ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಪಾರ್ಟಿಸಿಪೇಟ್ ಮಾಡ್ತೀನಿ. ಯಾವ್ದು ಬರುತ್ತೋ ನೋಡಬೇಕು. ಯಾಕಂದರೆ ಯಾವುದೇ ಆಗಲಿ ಕಷ್ಟಪಡಬೇಕು. ಕಷ್ಟಪಟ್ಟಾಗ ಮಾತ್ರ ಅದು ಪ್ರತಿಫಲ ಸಿಗುತ್ತೆ. ಆದರೆ ಎಲ್ಲದರಲ್ಲೂ ಭಾಗವಹಿಸೋದು ಮುಖ್ಯ. ಕ್ರೀಡಾಪಟುವಿನ ಒಂದು ಎಲ್ಲ ನಮ್ಮ ಉನ್ನತಾಧಿಕಾರಿಗಳಿಗೆ ಅಭಿನಂದಿಸ್ತಾ ನಾನು ಆತ್ಮಗಿಸ್ತೀನಿ. ಜೈ ಹಿಂದ್. ಗೌತಮ್ ಅಂತ ಹೇಳಿ ಭದ್ರಾವತಿ ಉಪವಿಭಾಗದಿಂದ ನಾನು ಈ ವರ್ಷ ಶಿವಮೊಗ್ಗ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದೇನೆ. ಈ ಕ್ರೀಡಾಕೂಟ ಅಂತ ಹೇಳಿದ್ರೆ ಈಗ ನಾವು ಎಲ್ಲ ಬಂದೋಬಸ್ತ್ ಆಗಿರ್ಬೋದು ಮತ್ತು ಹೊರಗಡೆ ಡ್ಯೂಟಿ ಆಗಿರ್ಬೋದು ತುಂಬ ಎಲ್ಲ ಹೊರಗಡೆನೇ ಇರ್ತೀವಿ ಆಲ್ಮೋಸ್ಟ್ ಆಲು. ಬಟ್ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ವಾರ್ಷಿಕ ಕ್ರೀಡಾಕೂಟವನ್ನು ಏರ್ಪಡಿಸಿರ್ತಾರೆ. ನಾನು ಲಾಸ್ಟ್ ಇಯರ್ ಓವರಾಲ್ ಶಿವಮೊಗ್ಗ ಜಿಲ್ಲೆಗೆ ಚಾಂಪಿಯನ್ ಆಗಿದ್ದೆ. ಈ ಸರಿ 800 ಮೀಟ್ರಲ್ಲಿ ಸೆಕೆಂಡ್ ಪ್ಲೇಸನ್ನು ಮಾಡಿದ್ದೇನೆ. ಈ ಓವರಾಲ್ ಸಬ್ ಡಿವಿಷನ್ ಸಹ ನಮ್ಮದು ಚಾಂಪಿಯನ್ ಆಗಿತ್ತು ಲಾಸ್ಟ್ ಇಯರು. ಈ ಸರಿನೂ ನಾವು ಚಾಂಪಿಯನ್ ಆಗಬೇಕಂತ ಬಂದಿದ್ದೀವಿ. ಬಟ್ ನನಗೆ ಇದಕ್ಕೆ ಸಪೋರ್ಟ್ ಮಾಡಿದಂತಹ ಭದ್ರಾವತಿ ಉಪಯೋಗದ DSP ಸಾಹೇಬರಾದಂತಹ ನಾಗರಾಜ್ ಸರ್ ಅವರು, ಅದೇ ರೀತಿಯಾಗಿ ನಮ್ಮ ಸ್ಪೋರ್ಟ್ಸ್ ಇನ್ಚಾರ್ಜ್ ಆದಂತಹ ಕೃಷ್ಣ ಕುಮಾರ್ ಮಾನ್ಯ ಅವರು, PSI ಅವರು, ಅದೇ ರೀತಿಯಾಗಿ ನಮ್ಮ ಸ್ಟೇಷನ್ನ PSI ಆದಂತಹ ಚಂದ್ರಶೇಖರ್ ಅವರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ತುಂಬ ನಾನು ಆಭಾರಿಯಾಗಿರ್ತೀನಿ. ಇಷ್ಟು ಹೇಳಿ ನನ್ನ ಮಾತನ್ನು. ನಾನು ಕೃಷ್ಣಕುಮಾರ್ ಮಾನ್ಯ ಅಂತ. ನಾನು PSI ಆಗಿ ಭದ್ರಾವತಿ ಹೊಸಮನೆ ಪೊಲೀಸ್ ಠಾಣೆಯಲ್ಲಿ 1 ವರ್ಷ 6 ತಿಂಗಳಿಂದ ಕರ್ತವ್ಯ ನಿರ್ವಹಣೆ ಮಾಡ್ತಿದ್ದೀನಿ. ಲಾಸ್ಟ್ ಇಯರು ಸಹ ನಾವು ಭದ್ರಾವತಿ ಉಪವಿಭಾಗದಿಂದ ನಾನು ನಾಯಕತ್ವ ವಹಿಸಿಬಿಟ್ಟು ನಮ್ಮ ಶಿವಮೊಗ್ಗ ಜಿಲ್ಲಾ ವಾರ್ಷಿಕ ಕ್ರೀಡಾಕೂಟದಲ್ಲಿ ಓವರಾಲ್ ಚಾಂಪಿಯನ್ಶಿಪ್ ಆಗಿದ್ವಿ. ಈ ವರ್ಷವೂ ಸಹ ನಾವು ತಯಾರಿ ಮಾಡಿಕೊಂಡು ಒತ್ತಡದ ಒಂದು ಕೆಲಸ ಕಾರ್ಯಗಳಲ್ಲಿ ಸಹ ನಾವು ನಮ್ಮ ಸಿಬ್ಬಂದಿಗಳಲ್ಲಿ ಯಾರ್ಯಾರು ಆಸಕ್ತರಿದ್ದಾರೆ ಕ್ರೀಡೆಯಲ್ಲಿ ಅವರನ್ನು ನಾವು ಒಂದು ಸ್ವಲ್ಪ ಸಮಯವನ್ನು ಬೆಳಗಿನ ಸಮಯ ಮತ್ತು ಸಾಯಂಕಾಲ ಸಮಯವನ್ನು ಮೀಸಲಿಟ್ಬಿಟ್ಟು ಅವರಿಗೆ ನಾವು ಒಂದು ಸ್ವಲ್ಪ ಅಭ್ಯಾಸವನ್ನು ಚಾಂಪಿಯನ್ಶಿಪ್ ಆಗಬೇಕು ಅನ್ನೋ ಒಂದು ಉತ್ಸಾಹದಲ್ಲಿದ್ದೀವಿ. ಅದನ್ನು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಪಾರ್ಟಿಸಿಪೇಟ್ ಸಹ ಮಾಡ್ತಾಯಿದ್ದೀವಿ. ಇನ್ನೊಂದು ಹೇಳಬೇಕಪ್ಪ ಅಂತಂದರೆ ನಾವು ಪ್ರತಿ ವರ್ಷವೂ ಸಹ ನಮ್ಮ ಪೊಲೀಸ್ ಇಲಾಖೆಯವರು ಅಧಿಕಾರಿ ಮತ್ತು ಸಿಬ್ಬಂದಿಗಳು ಒತ್ತಡದಲ್ಲೇ ಪ್ರತಿದಿನ ಯಾವುದೇ ನಮಗೆ ಸಮಯದ ಮಿತಿ ಇರೋದಿಲ್ಲ. ಹಗಲು ರಾತ್ರಿ ಯಾವುದೇ ರೀತಿಯ ಕಾನೂನು ಮತ್ತು ಸುವ್ಯವಸ್ಥೆಗೆ ಸಂಬಂಧಿಸಿದಂತೆ ನಾವು ತುಂಬ ಕರ್ತವ್ಯದಲ್ಲಿ ನಿರತರಾಗಿರ್ತೀವಿ. ಈ ಒಂದು ಕ್ರೀಡಾ ಉತ್ಸವ ಪ್ರತಿ ವರ್ಷ ನಾವೇನು ಮಾಡ್ತೀವಿ, ಒಂದು 3 ದಿನ ಅಥವಾ 4 ದಿನಗಳ ಮಟ್ಟಿಗೆ ಕ್ರೀಡಾ ಉತ್ಸವವನ್ನು ಜಿಲ್ಲಾ ಕ್ರೀಡಾ ಉತ್ಸವವನ್ನು ಮಾಡ್ತೀವಿ. ಇದು ನಮಗೆ ತುಂಬ ಒತ್ತಡವನ್ನು ನಿವಾರಣೆ ಮಾಡ್ತಕ್ಕಂತಹ ಒಂದು ಸುಸಂದರ್ಭ. ಅದೇ ರೀತಿಯಾಗಿ ನಾವು